ತಾಯಿ ಗರ್ಭಾವಸ್ಥೆಯಲ್ಲಿ ಯಥೇಚ್ಛವಾಗಿ ಕೆಮಿಕಲ್ ಔಷಧಿಗಳನ್ನ ತಿಂದಾಗ ಐ ಪಿಲ್ಲು, ಈ ಪಿಲ್ಲು, ಡಿಪೋಪ್ರೊಬ್ಯಾರ, ನಾರ್ಪ್ಲೆಂಟು ಇಂಥ ಹಲವಾರು ರೀತಿಯ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದಾಗಿ ಪುರುಷರಲ್ಲಿ ಈ ಎದೆಯ ಗಾತ್ರ ಹೆಚ್ಚಾಗೋದು. ಈ ಪ್ರಾಣಾಯಾಮ ಮಾಡೋದ್ರಿಂದ ಹಾರ್ಮೋನ್ ಮತ್ತೆ ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಶರಣ ಶರಣಾರ್ಥಿ. ಆತ್ಮೇರೆ, ಇವತ್ತಿನ ಸಂದರ್ಭದಲ್ಲಿ ಗ್ಯಾನೋಕೊಮೆಸ್ಟಿಯಾ ಅನ್ನುವ ಸಮಸ್ಯೆ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಅಂದ್ರೆ ಏನು ಅರ್ಥ ಅಂದ್ರೆ, ಪುರುಷರಲ್ಲಿ ಈ ಎದೆಯ ಗಾತ್ರ ಹೆಚ್ಚಾಗೋದು. ಹೇಗೆ ಹೆಣ್ಮಕ್ಳ ಎದೆ ಬರ್ತದಲ್ಲ, ಆ ಸ್ತನದ ರೀತಿಯಲ್ಲಿ ಗಂಡ್ಮಕ್ಳಲ್ಲೂ ಕೂಡ ಎದೆ ಗಾತ್ರ ಹೆಚ್ಚಾಗ್ಬಿಡುತ್ತೆ. ಹೆಣ್ಮಕ್ಳ ಎದೆ ತರ ಆಗ್ಬಿಡ್ತದೆ ಗಂಡ್ಮಕ್ಳ ಎದೆನೂ ಕೂಡ. ಅಂತಹ ಸಮಸ್ಯೆಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂದ್ರೆ ಹಾರ್ಮೋನ್ ವ್ಯತ್ಯಾಸ. ಆ ಪುರುಷರ ಒಂದು ಶರೀರದಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥ ಹಾರ್ಮೋನ್ ಯಥೇಚ್ಛವಾಗಿ ಉತ್ಪಾದನೆ ಆಗೋದ್ರಿಂದ ಇಂತಹ ಸಮಸ್ಯೆಗಳು ಬರ್ತವೆ. ಪುರುಷರ ಶರೀರದಲ್ಲಿ ಇಂತಹ ಅಸಮತೋಲನಗಳು ಯಾಕೆ ಆಗ್ತವೆ ಅನ್ನೋದನ್ನ ನಾವು ನೋಡೋದಾದ್ರೆ, ತಾಯಿ ಗರ್ಭಾವಸ್ಥೆಯಲ್ಲಿ ಯಥೇಚ್ಛವಾಗಿ ಕೆಮಿಕಲ್ ಔಷಧಿಗಳನ್ನ ತಿಂದಾಗ ಆ ಮಕ್ಕಳಿಗೆ ಮುಂದೆ ಭವಿಷ್ಯದಲ್ಲಿ ಇಂತಹ ಸಮಸ್ಯೆಗಳು ಬರ್ತವೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ತಾಯಂದ್ರೆ ಏನ್ ಮಾಡ್ತಾರಂದ್ರೆ, ಮದುವೆಯಾಗಿ ಒಂದ್ 2-3 ವರ್ಷ ಮಕ್ಕಳಾಗಬಾರ್ದು ಅಂತ ಹೇಳಿ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ. ಐ ಪಿಲ್ಲು, ಈ ಪಿಲ್ಲು, ಡಿಪೋಪ್ರೊಬ್ಯಾರ, ನಾರ್ಪ್ಲೆಂಟು ಇಂಥ ಹಲವಾರು ರೀತಿಯ ಗರ್ಭ ನಿರೋಧಕ ಮಾತ್ರೆಗಳನ್ನ ತೆಗೆದುಕೊಳ್ಳೋದ್ರಿಂದಾಗಿ ಈ ಒಂದು ಔಷಧಿಗಳ ಸೈಡ್ ಎಫೆಕ್ಟ್ ನಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಗ್ಯಾನೋಕೊಮೆಸ್ಟಿಯಾ ಅಂತಕ್ಕಂಥ ಸಮಸ್ಯೆ ಬರಲಿಕ್ಕೆ ಪ್ರಧಾನ ಕಾರಣ ಆಗುತ್ತೆ. ಹಾರ್ಮೋನ್ ವ್ಯತ್ಯಾಸ ಆಗ್ಲಿಕ್ಕೆ ಪ್ರಧಾನ ಕಾರಣ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಈ ಗರ್ಭ ನಿರೋಧಕ ಮಾತ್ರೆಯನ್ನು ಯಥೇಚ್ಛವಾಗಿ ತಿಂದಿರತಕ್ಕಂಥ ಸಂದರ್ಭದಲ್ಲಿ ಹುಟ್ಟೋ ಮಕ್ಕಳು ಹಿಜಡಗಳಾಗಿನೂ ಕೂಡ ಹುಟ್ಟುತ್ತಾರೆ. ಇದನ್ನು ಬಹಳ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. ಅದಕ್ಕೆ ತಾಯಂದ್ರು ಏನಾದ್ರೂ ನೀವು ಆ ರೀತಿ ಪ್ಲಾನಿಂಗ್ ಮಾಡ್ಬೇಕಂದ್ರೆ, ನಿಮ್ಮ ಋತು ಆಗಿ 16 ದಿನದ ನಂತರ ನೀವು ಸೇರಿದ್ರೆ ಅವಾಗ ಎಗ್ ಪ್ರೊಡ್ಯೂಸ್ ಆಗೋದಿಲ್ಲ. ನ್ಯಾಚುರಲ್ ಆಗಿನೇ ನಿಮಗೆ ಆ ಪ್ರೆಗ್ನೆನ್ಸಿ ಅವಾಯ್ಡ್ ಆಗುತ್ತೆ. 16 ದಿವಸ ಒಳಗಡೆ ಸೇರಿದ್ರೆ ಮಕ್ಕಳಾಗ್ತವೆ. 16 ದಿವಸದ ನಂತರ ಸೇರಿದ್ರೆ ಎಗ್ ಉತ್ಪಾದನೆ ಆಗದೆ ಇರೋದ್ರಿಂದ ಅವಾಗ ಮಕ್ಕಳಾಗೋದಿಲ್ಲ. ಅದಕ್ಕೆ ಹಲವಾರು ರೀತಿಯ ನ್ಯಾಚುರಲ್ ಆಗಿರ್ತಕ್ಕಂಥ ಉಪಾಯಗಳನ್ನ ನೀವು ಮಾಡಬಹುದು. ಹಾಗೆ ಸಂಭೋಗದ ನಂತರ ತಾವೇನ್ ಮಾಡ್ಬೋದು ಅಂದ್ರೆ, ಆ ಶುಕ್ರವನ್ನ ಹೊರಗಡೆ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆಯ ಮೂಲಕನೂ ಕೂಡ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಅನ್ನ ನೀವು ಮಾಡಬಹುದು, ಪೋಸ್ಟ್ಪೋನ್ ಮಾಡಬಹುದು. ಹಾಗೆ ನಿಸರ್ಗದತ್ತವಾಗಿರ್ತಕ್ಕಂಥ ಒಂದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಉಪಾಯಗಳನ್ನ ನೀವು ಮಾಡ್ಕೊಳ್ಳೋದ್ರ ಮೂಲಕ ಪ್ರೆಗ್ನೆನ್ಸಿಯನ್ನ ಪೋಸ್ಟ್ಪೋನ್ ಮಾಡಬಹುದೇ ಹೊರತು ಕೆಮಿಕಲ್ ಮೆಡಿಸನ್ ಅನ್ನ ತೆಗೆದುಕೊಂಡು ಪೋಸ್ಟ್ಪೋನ್ ಮಾಡೋದ್ರಿಂದ ಇಂತಹ ಸಮಸ್ಯೆಗಳು ಬರ್ತವೆ. ಕಾಂಡೋಮ್ ಬಳಕೆಯಿಂದನೂ ಕೂಡ ಪೋಸ್ಟ್ಪೋನ್ ಮಾಡಬಹುದು. ಇದನ್ನ ಹೊರತಾಗಿ ನೀವು ಗರ್ಭ ನಿರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಜೀವನಕ್ಕೂ ತೊಂದರೆ ಆಗುತ್ತೆ, ನಿಮ್ಮ ಗರ್ಭಕೋಶಕ್ಕೂ ತೊಂದರೆ ಆಗುತ್ತೆ, ನಿಮ್ಮ ಮಗುವಿನ ಆರೋಗ್ಯದಲ್ಲೂ ಕೂಡ ಇಂತಹ ಸಮಸ್ಯೆಗಳು ಬರ್ತವೆ. ಅದಕ್ಕಾಗಿ ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಜೀವನವನ್ನ, ನಿಮ್ಮ ಮಕ್ಕಳ ಭವಿಷ್ಯವನ್ನ ನೀವು ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಈ ಸಮಸ್ಯೆ ಬಂದಾಗಿದೆ. ಈಸ್ಟ್ರೋಜನ್ ಹಾರ್ಮೋನು ಹೇಗೆ ನಾವು ಕಂಟ್ರೋಲ್ ಮಾಡೋದು ಅಂದ್ರೆ, ಕಪಾಲಭಾತಿ ಪ್ರಾಣಾಯಾಮ ಮಾಡಿ ಅಪಾನ ಮುದ್ರೆಯಲ್ಲಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಹಾರ್ಮೋನ್ ಮತ್ತೆ ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಬೇಕು. ದೀರ್ಘವಾಗಿ 2 ಸಾರಿ ಶ್ವಾಸ ತೆಗೆದುಕೊಂಡು ಬಿಟ್ಟು 3ನೇ ಸಾರಿ ಶ್ವಾಸ ತೆಗೆದುಕೊಂಡಾಗ ಬಲಗಡೆ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಶ್ವಾಸ ಬಿಡೋದು, ಎಡಗಡೆ ಶ್ವಾಸ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ನಾನು ಇದನ್ನು ಬೇಗ ತೋರಿಸಿದ್ದೀನಿ. ಇದರ ಬಗ್ಗೆ ಸಂಪೂರ್ಣ ವಿವರ ಬೇಕು ಅಂತ ಹೇಳಿದ್ರೆ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಅಥವಾ ಶ್ರೀಗಂಗಾ ಯೋಗ ಯೂಟ್ಯೂಬ್ ಚಾನಲಲ್ಲಿ ಈ ಪ್ರಾಣಾಯಾಮಗಳ ಬಗ್ಗೆನೇ ವಿಶೇಷವಾಗಿ ನಾವು ಎಪಿಸೋಡ್ಗಳನ್ನು ಮಾಡಿದ್ದೇವೆ. ವೈದ್ಯಶ್ರೀ ಚನ್ನಬಸವಣ್ಣ ಅನುಲೋಮ ವಿಲೋಮ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ ಅಂಥೇಳಿ ನೀವು ಸರ್ಚ್ ಮಾಡಿದ್ರೆ, ನಮ್ಮ ಹೆಸರಿನ ಜೊತೆಗೆ ಆ ಪ್ರಾಣಾಯಾಮದ ಹೆಸರನ್ನು ಸರ್ಚ್ ಮಾಡಿದ್ರೆ ನಾವೇ ವಿವರಣೆ ಕೊಟ್ಟಿರ್ತಕ್ಕಂಥ ಪ್ರಾಣಾಯಾಮದ ವಿಡಿಯೋಗಳು ನಿಮಗೆ ಸಿಗ್ತವೆ. ಇನ್ನು ಇದಾದ ಮೇಲೆ ಉಜ್ಜಾಯಿ ಪ್ರಾಣಾಯಾಮ, ಹಾಗೂ ಭ್ರಾಮರಿ ಪ್ರಾಣಾಯಾಮ. ಹೀಗೆ ಈ ಎಲ್ಲ ಪ್ರಾಣಾಯಾಮಗಳನ್ನು ನಿಯಮಿತವಾಗಿ ಕಪಾಲಭಾತಿ 10 ನಿಮಿಷ,
ಅನುಲೋಮ ವಿಲೋಮ 15 ನಿಮಿಷ, ಉಜ್ಜಾಯಿ ಪ್ರಾಣಾಯಾಮ 10 ನಿಮಿಷ ಹಾಗೂ ಭ್ರಾಮರಿ ಪ್ರಾಣಾಯಾಮ 10 ನಿಮಿಷ. ಇವುಗಳನ್ನ ಇಷ್ಟು ಸಮಯದವರೆಗೂ ನೀವು ನಿರಂತರವಾಗಿ ಮಾಡೋದ್ರಿಂದ ನಿಮ್ಮ ಎಸ್ಟ್ರೋಜನ್ ಹಾರ್ಮೋನು ಇಂಬ್ಯಾಲೆನ್ಸ್ ಆಗಿರೋದು ಮತ್ತೆ ಪುನಃ ಬ್ಯಾಲೆನ್ಸ್ ಆಗ್ತಾ ಬರ್ತದೆ. ಪ್ರೊಜೆಸ್ಟರಾನ್ ಹಾರ್ಮೋನು ಕೆಲವು ಸಂದರ್ಭದಲ್ಲಿ ಕಮ್ಮಿನೂ ಆಗಿರ್ತದೆ, ಅದನ್ನು ಮತ್ತೆ ರೀಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿ ಹಾರ್ಮೋನ್ಸ್ಗಳು ಬ್ಯಾಲೆನ್ಸ್ ಆಗಿ ಮತ್ತೆ ಅಧಿಕೃತವಾಗಿರ್ತಕ್ಕಂಥ ಗಾತ್ರ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದನ್ನ ಕೆಲವು ಮನೆಮದ್ದುಗಳ ಮೂಲಕನೂ ಕೂಡ ತಾವು ಕಡಿಮೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಮುಟ್ಟಿದ್ರ ಮನಿ ಸೊಪ್ಪನ್ನು ಚೆನ್ನಾಗಿ ಅರೆದು ಎದೆಯ ಭಾಗಕ್ಕೆ ಹಚ್ಚೋದ್ರಿಂದನೂ ಕೂಡ ಆ ಗಾತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ಆಗ್ತಕ್ಕಂಥ ಸ್ಥಿತಿ ಶರೀರದಲ್ಲಿ ಉಂಟಾಗುತ್ತೆ. ಅದಷ್ಟೇ ಅಲ್ಲದೆ ಮುಟ್ಟಿದ್ರ ಮನಿ ಸೊಪ್ಪಿನ ರಸವನ್ನ ಬೆಳಗ್ಗೆ ಎದ್ದು 2 ಚಮಚ ಸೇವನೆ ಮಾಡೋದ್ರಿಂದನೂ ಕೂಡ ಅದನ್ನ ಯಾವ್ದ್ರ ಜೊತೆಗೆ ಸೇವನೆ ಮಾಡ್ಬೇಕಂದ್ರೆ ಮಜ್ಜಿಗೆ ಜೊತೆಗೆ ಸೇವನೆ ಮಾಡ್ಬೋದು, ಅಥವಾ ಯಾವ್ದಾದ್ರು ಜ್ಯೂಸ್ ಜೊತೆಗೆ ಸೇವನೆ ಮಾಡ್ಬೋದು. ಈ ರೀತಿ ಸೇವನೆ ಮಾಡೋದ್ರಿಂದನೂ ಕೂಡ ಆ ಗಾತ್ರದಲ್ಲಿ ನಮಗೆ ಕಮ್ಮಿ ಆಗ್ತಕ್ಕಂಥ ಸ್ಥಿತಿ ಬರ್ತದೆ. ಹೀಗೆ ಮುಟ್ಟಿದ್ರ ಮನಿ ಸೊಪ್ಪು ಒಂದು, ಹಾಗೆ ಪುನರ್ನವ ಅಂತ ಬರ್ತದೆ. ಪುನರ್ನವ ಸೊಪ್ಪು, ಆ ಪುನರ್ನವದ ರಸವನ್ನು ಕೂಡ ಬೆಳಗ್ಗೆ ಸಂಜೆ ಒಂದು 300 ಚಮಚ ಸೇವನೆ, 3 ರಿಂದ 4 ಚಮಚವರೆಗೂ ಸೇವನೆ ಮಾಡ್ಬೋದು. ಅದನ್ನ ಸೇವನೆ ಮಾಡೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸು ಆಗುತ್ತೆ, ಅಧಿಕವಾಗಿ ವೃದ್ಧಿಯಾಗಿರ್ತಕ್ಕಂಥ ಆ ಯಾವುದೇ ಎಕ್ಸ್ಟ್ರಾ ಗ್ರೋತ್ ಅನ್ನು ಕೂಡ ಅದು ಸರಿಪಡಿಸುತ್ತೆ, ಕರ್ಷಣವನ್ನು ಮಾಡ್ತದೆ ಮತ್ತು ರೆಜ್ಯುವಿನೇಷನ್ ಅನ್ನು ಕೂಡ ಈ ಒಂದು ಯಾವುದು ಮಾಡ್ತದೆ ಅಂತ ಹೇಳಿದ್ರೆ ಪುನರ್ನವ ಮಾಡ್ತದೆ. ಇವೆರಡು ಮನೆಮದ್ದುಗಳನ್ನ ತಾವು ಮಾಡ್ಬೋದು. ಮತ್ತೆ 3ನೇ ಮನೆಮದ್ದು ಅಂತ ಹೇಳಿದ್ರೆ ಕಾಂಚನಾರ ಅಂತ ಬರ್ತದೆ. ಅದನ್ನ ಬಸವನ ಪಾದದ ಗಿಡ ಅಂತಾನೂ ಕೂಡ ಕರೀತಾರೆ. ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ರಿ, ಕಾಂಚನಾರು. ಬಸವನ ಅಂದ್ರೆ ಬಸವನ ಪಾದ ಅಂದ್ರೆ ಅದರ ಒಂದು ಎಲೆ ಈ ಎತ್ತುಗಳು ಬರ್ತಾವ ನೋಡ್ರಿ, ಆ ಎತ್ತುಗಳ ಕಾಲಿನ ಆಕಾರದಲ್ಲಿ ಇರ್ತವೆ. ಆ ಎಲೆಗಳನ್ನ ಒಂದು ಮುಷ್ಟಿ 2 ಲೋಟ ನೀರಿನಲ್ಲಿ ಕುದಿಸಿ ಅರ್ಧ ಲೋಟಕ್ಕೆ ಅದನ್ನು ಇಳಿಸಿ ಕಷಾಯ ಸೇವನೆ ಮಾಡೋದ್ರಿಂದ ಅದರಿಂದನೂ ಕೂಡ ಶರೀರದಲ್ಲಿ ಎಲ್ಲೇ ಎಕ್ಸ್ಟ್ರಾ ಗ್ರೋತ್ ಆಗಿದ್ರು ಕೂಡ ಆ ಗ್ರೋತ್ ಏನಾಗುತ್ತೆ, ಕರಗ್ತಾ ಬರ್ತದೆ. ಈ 3 ಮನೆಮದ್ದುಗಳು ತುಂಬಾ ಎಫೆಕ್ಟಿವ್ ಮತ್ತು ಪರ್ಫೆಕ್ಟ್ ಮನೆಮದ್ದುಗಳು. ಹಾಗೆ ಲೇಪನ ಮಾಡ್ಲಿಕ್ಕೆ ಮತ್ತೊಂದು ಮನೆಮದ್ದು ಅಂತ ಹೇಳಿದ್ರೆ ಅರಿಶಿಣ. ಅರಿಶಿಣವನ್ನ ನಾವು ಸಾಸಿವೆ ಎಣ್ಣೆಯಲ್ಲಿ ಅಥವಾ ನೀರಿನಲ್ಲಿ ಕಲಸಿ ಎದೆಗೆ ಲೇಪನ ಮಾಡೋದ್ರಿಂದನೂ ಕೂಡ ಆ ಎಕ್ಸ್ಟ್ರಾ ಗ್ರೋತ್ ಅನ್ನ ಕರಗಿಸ್ಲಿಕ್ಕೆ ಉಪಯೋಗ ಆಗುತ್ತೆ. ಪ್ರಾಣಾಯಾಮ ಮಾಡೋದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮಾಡೋದ್ರಿಂದನೂ ಕೂಡ ಆ ಹಾರ್ಮೋನ್ ಮತ್ತೆ ಬ್ಯಾಲೆನ್ಸ್ ಆಗಲಿಕ್ಕೆ ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಒಂದು ಗ್ಯಾನಕೋಮೆಸ್ಟಿಯ ಸಮಸ್ಯೆಯಿಂದ ಬಹಳ ಜನ ಮಾನಸಿಕವಾಗಿ ತುಂಬಾ ಕುಗ್ಗಿರ್ತಾರೆ, ಟೆನ್ಷನ್ ಆಗಿರ್ತದೆ. ದಯವಿಟ್ಟು ಅಂತ ಟೆನ್ಷನ್ ಅನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಏನಂದ್ರೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ಎದುರಿಸೋದೇ ಪರಿಹಾರ. ಟೆನ್ಷನ್ ಮಾಡ್ಕೊಂಡ್ರೆ ಆ ಸಮಸ್ಯೆ ಇನ್ನೂ ಹಾರ್ಮೋನ್ ವ್ಯತ್ಯಾಸಗಳಾಗಿ ಜಾಸ್ತಿ ಆಗುತ್ತೆ. ಅದನ್ನ ನೀವು ಮನೆಯಲ್ಲೇನೆ ಈ ತರ ಮನೆಮದ್ದು ಮಾಡ್ಕೊಂಡು ಸರಿಪಡಿಸ್ಕೋಬಹುದು. ಪಂಚಕರ್ಮ ಚಿಕಿತ್ಸೆ ಇದಕ್ಕೆ ಅದ್ಭುತವಾದ ಪರಿಹಾರ ಅಂತ ಹೇಳ್ಬೋದು. ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಬಹಳ ಬೇಗ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತವೆ. ದೇಹ ಡಿಟಾಕ್ಸ್ ಆದಾಗ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ತಾವು ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಸಹ ಈ ಒಂದು ಸಮಸ್ಯೆಗಾಗಿ ನಾವು ಕೊಡ್ತೇವೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಹಾಗೂ ಆಯುರ್ವೇದ ಚಿಕಿತ್ಸೆಗಳಿಂದ ಗುಣಪಡಿಸ್ಕೊಳ್ಬೋದು. ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.